ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಒಂದು ನಿಮಿಷ ತಡಿಯಪ್ಪ. ಹಾಯ್, ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಅಲ್ಲೇ ಬಾಯ್ ಮಾಡ್ತಿದ್ದಾರೆ, ನಾನು ವೆಲ್ಕಮ್ ಮಾಡ್ತಿದ್ದೀನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತು ಸಂಡೇ ವ್ಲಾಗ್ ನಾನು ಬಂದು ರೊಟ್ಟಿ ಹಾಕ್ತಾ ಇದ್ದೀನಿ. ಟೈಮ್ ಆಲೆ 8 ಕಾಲಾಗಿದೆ. ಅಕ್ಕಿ ರೊಟ್ಟಿ ಜೊತೆ ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಸುಮ್ಮನೆ ಜೊತೆಗೆ ರೊಟ್ಟಿ ಒಂದಿಷ್ಟು ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನನ್ನ ಮಗನ ಕೈಲಿ ಈರುಳ್ಳಿ ಹೆಚ್ಚಿಸ್ತಾ ಇದ್ದೀನಿ. ಬಾಯ್ ಎಲ್ಲ ಆಯ್, ಬಾಯ್ ಎಲ್ಲ ಆಯ್ ಆಯ್. ಒಬ್ರು ಟಿವಿ ನೋಡ್ಕೊಂಡ್ಬರ್ತಾರೆ, ಒಬ್ರು ಪ್ಲೇಟ್ ತಗೊಂಡ್ಬರ್ಕತ್ತವ್ರೆ. ಇನ್ನು ಎಷ್ಟು ಪೇಪರ್ ಐತೆ? ಎಲ್ಲ ಸಬ್ಜೆಕ್ಟ್ ಮುಗಿಸ್ತಾ? ಅಷ್ಟೇ. ಹಾಗೆ ನಂದು ಅಡುಗೆ ಕೆಲಸನೂ ಮುಗೀತು. ಸಾಂಬಾರು ಬೇಯ್ತೈತಿ, ಇನ್ನೂ ಅನ್ನ ಆಗಿದೆ, ಮುದ್ದೆ ಮಾಡ್ಕೋಬೇಕು. ಇನ್ನೂ ಟೈಮ್ ಆಗಿಲ್ವಲ್ಲ ಅಂತ ಸುಮ್ಮನಿದ್ದೀನಿ. ಟೈಮ್ ಇನ್ನೂ 12 ಗಂಟೆ. ನಾವು ಊಟ ಮಾಡೋದು ಲೇಟು, ಅದಕ್ಕೋಸ್ಕರ ನಾನಿಲ್ಲಿ ಬಸ್ಸಾರು ನೋಡಿ ಬೇಯ್ತೈತೆ. ಬಸ್ಸಾರು, ಅನ್ನ ಆಗಿದೆ, ಹಾಗೆ ಕಾಳು ಮಾಡಿಟ್ಟಿದ್ದೀನಿ. ಪಾತ್ರೆ ತೊಳೆದಿಟ್ಟಿದ್ದೀನಿ. ನಾಳೆ ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ನಲ್ಲಿ ಹಾಕ್ಸಿಲ್ಲ ಇಲ್ಲಿ, ಅದಕ್ಕೋಸ್ಕರ ನಾನು ಇಲ್ಲೇ ಅರ್ಜೆಂಟಾಗಿ ನೀರು ಬೇಕಾಗುತ್ತೆ ಅಂತ ಬಕೆಟಲ್ಲಿ ನೀರು ಇಟ್ಟಿರ್ತೀನಿ ಯಾವಾಗಲೂ. ನೋಡಿ ನಾನು ಈ ಥರ ಇಟ್ಟಿದ್ದೀನಿ ಅಡುಗೆ ಮನೇನ. ಇಲ್ಲಿ ಸೈಡಲ್ಲಿ 2 ಗ್ಲಾಸ್ ಅವು ಇರಲಿ ಅಂತ ಸಪ್ರೇಟಾಗಿ ಕೊಡಿಸಿದ್ದು ನಾನು ಮೀಶೋದಲ್ಲಿ ತರಿಸಿದ್ದು. ಇದ್ರ ಲಿಂಕ್ ಬೇಕು ಅಂದರೆ ಕಮೆಂಟ್ ಮಾಡಿ, ಲಿಂಕ್ ಹಾಕ್ತೀನಿ. ಇದು ನೋಡೋಕ್ಕಷ್ಟೇ ಇದು ಹಿಂಗಿದೆ, ದೊಡ್ಡದೇ ಪಾತ್ರೆ ಸ್ಟ್ಯಾಂಡು, ತುಂಬ ದೊಡ್ಡದು. ಕೆಳಗಡೆ ಇಲ್ಲಿ ಕಾಣಿಸ್ತಿರೋದು ಶೆಲ್ಫ್ ಅಲ್ಲ, ಅಲ್ಲಿಗೆ 3 ಶೆಲ್ಫ್ ಇರೋದು. ಈ 3 ಶೆಲ್ಫ್ ಬಿಟ್ರೆ ನೋಡಿ, ನೀವು ನೋಡ್ತಿರ್ಬೋದು, ಶೆಲ್ಫ್ನೇ ಹಾಕ್ಸಿಲ್ಲ. ಅಲ್ಲಿ ಸೈಡಿಗೆ 2 ಗ್ಲಾಸ್ ಹಾಕ್ಸಿದ್ವಿ. ಇಲ್ಲಿಗೆ ಒಂದೇ ಒಂದು ಸಣ್ಣದಾಗಿ ಉಡ್ಡಿತ್ತು, ಅದನ್ನು ಪೂರ್ತಿ ಉದ್ದು ಕೊಡಿಸಿದ್ದು. ಅದಕ್ಕೆ ನಾನು ಲೈಟಿಂಗ್ಸ್ ಹಾಕೊಂಡಿದ್ದೀನಿ ಅಷ್ಟೇ. ಇದು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು. ಅದು ಅಯ್ಯೋ ಅಲ್ಲಿಗೆ ಇಟ್ಕೊಂಡು ಯಾರು ಇದು ಮಾಡ್ಕೊತಾರೆ ಅಂದ್ಬಿಟ್ಟು ಇಲ್ಲಿ ಶೆಲ್ಫ್ ಮೇಲೆ ಜಾಗ ಇಲ್ಲ ಅಂದ್ಬಿಟ್ಟು ನಾನು ಅಲ್ಲಿಟ್ಟಿದ್ದೀನಿ ಎಲ್ಲನೂ. ಅದ್ರ ಸ್ಟ್ಯಾಂಡ್ ತೆಗೆದು ಅಡ್ಡ ಮೇಲೆ ಹಾಕ್ಬಿಟ್ಟಿದ್ದೀನಿ. ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಆದರೆ ಇಲ್ಲೆಲ್ಲ ಮಾಡೋವಂಥ ಅಡುಗೆದು ಆಯಿಲ್ದು ಎಲ್ಲ ಹೋಗಿ ಅಂಟದಂಗೆ ಪಾತ್ರೆ ಹಾಳಾಯ್ತವೆ. ಅಂದರೆ ವಾಶ್ ಮಾಡ್ಕೊತಾ ಇರ್ತೀನಲ್ಲ, ಅದರಿಂದ ಅಲ್ಲೇ ಇಟ್ಟಿದ್ದೀನಿ ಅಷ್ಟೇ. ಏನು ಕೆಲಸ ಇಲ್ಲ, ಮುದ್ದೆ ಮಾಡಿ ಊಟ ಮಾಡೋದು. ನಮ್ಮ ಮನೆಯವ್ರು ಬಂದಮೇಲೆ ಮಾಡೋಣ, ಬಿಸಿ ಮುದ್ದೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ತೋಟಕ್ಕೆ ಹೋಗೋಕ್ಕೆ ಟೈಮ್ ಆಯಿತು, ಯಾವಾಗ ಬರ್ತಾರೋ ಗೊತ್ತಿಲ್ಲ. ಒಂದಿಷ್ಟು ಅವರೆಕಾಳು ಹಾಕಿ ಅಂತ ಅಂದೆ, ಅದಕ್ಕೆ ಅವರೆಕಾಳು ತಂದಿಟ್ಟೋಗಿದ್ದಾರೆ. ಸ್ವಲ್ಪನೇ ಹಾಕ್ಸೋಣ ಅಂತ ಅಂದ್ಬಿಟ್ಟು ಅವರೆಕಾಳು ಇಷ್ಟು ತಂದಿಟ್ಟಿದ್ದಾರೆ. ಕಾಣಿಸ್ತೀವಿ, ಇಷ್ಟು ಅವರೆಕಾಳು ತಂದರೆ ಹೊಲಕ್ಕೆ ಹಾಕ್ಸೋಣ ಅಂತಾಗಿ, ತೋಟದೊಳಗೆ ಅಂತಾಗಿ ಸಪ್ರೇಟಾಗಿ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ಹಾಕಿದ್ದೀವಲ್ಲ, ಅದ್ರೊಳಗೆ ಹಾಕೋಕ್ಕಾಗಲ್ಲ, ಯಾಕೆಂದರೆ ಈಗೆಲ್ಲ ಮಿಷಿನಲ್ಲಿ ಕುಯಿಸ್ತಾರಲ್ಲ ರಾಗಿನ. ಅದಕ್ಕೇ ಹಾಕೋಣ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ನಮ್ಮ ಮನೆಯವ್ರು ಇವತ್ತೆರಡು ನಾಳೆಗೆ ಬರ್ತಾರೆ. ಅದಕ್ಕೋಸ್ಕರ ಅವ್ರು ಗ್ಯಾರಂಟಿನ ಇಟ್ಟಿಲ್ಲ, ಯಾವಾಗ ಬರ್ತಾರೋ ಅವಾಗ ಕರ್ಕೊಂಡು ಹೋಗಲಿ ಅಂತ ಸುಮ್ಮನಿದ್ದೀವಿ. ಅಷ್ಟೊತ್ತಿಗೆ ಮಕ್ಕಳು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಸ್ತಿದ್ದಾರೆ. ನಾನೊಂದಿಷ್ಟೊತ್ತು ಮನೆಗಿದ್ದೆ.
ಮನಗಿದ್ದೆ ಇತ್ತು ಏನಾದ್ರು ಕೆಲಸ ಮುಗಿಸ್ಬೇಕಾಯ್ತು. ಯಾಕೋ ತಿಂದಿದ ತಕ್ಷಣ ಇವತ್ತು ನಿದ್ದೆ ಬಂದಿತ್ತು, ಅದಕ್ಕೋಸ್ಕರ ಮನಗಿದ್ದೆ. ಬಿಸಿ ಕೆಂಡ ಕೈ ಕೆಂಡ ಯಾಕೋ ತುಂಬ ನಿದ್ದೆ ಮೂರು ಮುದ್ದೆ ಮಾಡಿದ್ದೀನಿ. ಟೈಮ್ ನೋಡಿ 1:15 ಆಗಿದೆ. ಈಗ ಊಟ ಮಾಡಬೇಕು. ಇನ್ನೊಂದು ಹೋಮ್ವರ್ಕ್ ಮುಗಿಸಿಲ್ಲ. ನೋಡಿ ಒಂದ್ಸಲ ರೋಡ್ ಹೊಡಿತೀನಿ ಅಂತ ಹೊಡಿತಾ ಇದ್ದಾರೆ. ರೋಡ್ ಹೊಡೆದಾದ್ಮೇಲೆ ಅವರೆಕಾಳು ತಂದಿದ್ದೀವಿ, ಒಂದಿಷ್ಟು ಅವರೆಕಾಳು ಎತ್ಬಿಟ್ಟು ಮತ್ತೆ ರೋಡ್ ಹೊಡಿತಾರೆ. ನಾನು ಹುಡುಗ ಮರದ ಬಡ್ಡಲ್ಲಿ ಅದು ಸಂಕ್ರಾಂತಿ ಗಿಡದ್ದು ಎಂಥದ್ದು ಮುಳ್ಳಿನ ಗಿಡ, ತೊಡ್ರು ಮುಳ್ಳಿನ ಗಿಡ ಬೆಳೆದಿತ್ತು, ಕಡಿತಾವನೆ. ನಾನು ಹುಡುಗಿ ನಿಂತಾನೆ, ನಾನು ನಿಲ್ಲಿಸ್ಕೊಂಡಿದ್ದು ಕೂತಿದ್ದೀನಿ. ಬಂದು ಅವಾಗಲೇ ಆದರೆ ಟ್ಯಾಂಕ್ರಲ್ಲಿ ಡೀಸೆಲ್ದು ಪೈಪು ಕಟ್ಟಾಗಿ ಡೀಸೆಲ್ ಎಲ್ಲ ಸೋರೋಗಿತ್ತು, ಅದೆಲ್ಲ ನಿಲ್ಲಿಸ್ಕೊಂಡಿದ್ರು. ಚಂದ್ರಪ್ಪಣಕ್ಕೆ ಹೋಗಿ ಪೈಪ್ ತಗೊಂಬಂದು ಈಗಿನೂ ಹಾಕೊಂಡು ಬಂದು ಅಲ್ಲೇ ಟೈಮ್ 3:30 ಆಗಿದೆ. ನಾವು ಮನೆಯಿಂದ ಹೊರಟಾಗೆ 2 ಕಾಲಾಗಿತ್ತು. ಇಲ್ಲಿಗೆ ಬರೋ ಅಷ್ಟೊತ್ತಿಗೆ 3:30 ನಾವು ಹೋಗಿದ್ವಿ. ಮರದ ಬಡ್ಡಲೆಲ್ಲ ಮುಳ್ಳಿನ ಗಿಡ ನೋಡಿ ಯಾವ ಥರ ಹೋಗಿದ್ದಾವೆ ಮರಗಳು ಅಂತ. ಒಂದು ಟೈಮು ನೀರು ಮಳೆ ನೀರಿಲ್ದಲೇ ಈ ಥರ ಆಗಿದೆ. ಒಂದೊಂದಂತೂ ಸುಳಿನೇ ಬಿದ್ದೋಗೈತೆ ನೋಡಿ, ಕಾಣಿಸ್ತೈತಿ ಇಲ್ಲಿ ಸುಳಿ. ಇದು ಚೆನ್ನಾಗಿತ್ತು, ಇದು ಚೆನ್ನಾಗಿತ್ತು ಮರ, ಇದು ಚೆನ್ನಾಗಿತ್ತು. ಇದ್ರಲ್ಲಿ ಚೆನ್ನಾಗಿ ಕಾಯಿ ಬಿಡೋವು. ಮಳೆ ಇಲ್ದಲೇ ಹೋಯ್ತು, ಯಾಕೆಂದರೆ ಬಾವಿಲಿ ನೀರೇ ಬರಲಿಲ್ಲ, ನೀರು ಬಿಡೋದಕ್ಕೂ ಆಗಲಿಲ್ಲ. ನೋಡಿರಿ ಇದೊಂದು ಮಾತ್ರ ಯಾವ ಥರ ಇದೆ. ಈ ಥರ ಆಗಿದ್ಮೇಲೆ ಈ ಸದ್ಯಕ್ಕಿದು ಮಳೆ ಓದಿರೋದಕ್ಕೆ ಬದುಕೈತೆ, ಇಲ್ಲಾಂದ್ರೆ ಇದೂ ಅಷ್ಟೇ ಸುಳಿ ಬಿದ್ದೋಗೋದು. ನೋಡಿರಿ ಇಲ್ಲಿ ಕಾಣಿಸ್ತಿರ್ಬೋದು, ಇದೊಂದು ಹೋಗೈತೆ. ಹಂಗೆ ತುಂಬ ಹೋಗಿದ್ದಾವೆ, ಒಂದಿಷ್ಟು ಉಳ್ಕೊಂಡಿದ್ದಾವೆ. ಮರದ ಕಾಯೇ ಇಲ್ಲ. ಸ್ಥಿತಿ ಹೆಂಗೆ ಅಂದರೆ ಮಳೆ ಏನಾರ ಕೈ ಕೊಡ್ತು ಅಂದರೆ ರೈತರು ಬದುಕೋದು ಭಾಳ ಕಷ್ಟ ಐತೆ. ಇಲ್ಲಿ ಕೆಲವೊಂದು ಮಾವಿನ ಸಸಿ, ನಿಂಬೆ ಸಸಿ, ಹಲಸಿನ ಸಸಿ ಹಾಕೋಗಿದ್ದೆ. ಹೋಗಿ ಒಂದು 2 ದಿನಕ್ಕೆ ಮಳೆ ಹೋಯ್ತು. ಅವು ಏನಾಗಿವೆ ಅಂತಲೂ ಸಹ ನೋಡಿಲ್ಲ. ಬರೋದಕ್ಕಾಗಲ್ವಲ್ಲ, ಅಲ್ಲಿಂದ ಇಲ್ಲಿಂದ ಬರೋದಕ್ಕಾಗಲ್ಲ, ದೂರ. ಕರ್ಕೊಂಬಂದ್ರೆ ನಮ್ಮನೆಯವ್ರಿಗೆ ಬರ್ಬೇಕು ಬೈಕಲ್ಲಿ. ಬಂದೇ ಇರಲಿಲ್ಲ, ನೆಟ್ಟೋಗಿದ್ದಾಗಿಂದವ. ಹುಷಾರು ಬೇರೆ ಇರಲಿಲ್ಲ ಅಂತ ಅಂದ್ಬಿಟ್ಟು 15 ದಿನ ಮನೇಲೇ ಇದ್ದಿದ್ದಾಯ್ತು, ಇಲ್ಲಿಗೂ ಹೋಗಿಲ್ಲ. ಬಾ ಮಚ್ಚು ಅಣ್ಣ ಇದು ಮಾಡ್ತಾನೆ, ಬಾ ಅವನು ಇದು ಮಾಡಿ. ಅದು ದೊಡ್ಡದೊಂದು ಕಡ್ದುಬಿಟ್ಟು ಅಲ್ಲಿ ಬದಿಗೆ ಎತ್ಬಿಡು. ಚುಚ್ಕತ್ತಾ ತೊಡ್ರು ಮುಳ್ಳದು, ಹುಷಾರು. ಆಗ್ಲಿಲ್ಲ ಅಂದರೆ ಬೇಡ, ಬಾ ಅಪ್ಪನ ರೋಡಿರಿ ಅಂತ ಅನ್ನೋಣ. ನಮ್ಮ ಮನೆಯವರು ಏಳಿ ಜಾಸ್ತಿ ಹಾಕಿದ್ದೆ, ಅಂತ ತಕ್ಕೂ ನೀರಿರುತ್ತೆ, ತೇವಾಂಶ ಇರುತ್ತೆ, ಶೀತ ಇರುತ್ತೆ, ಹಂಗಾದ್ರೆ ಬೆಳೆಯುತ್ತೆ ಮಳೆ ಇಲ್ಲದೆ ಇದ್ರು ಅಂತ ಅಂದಿದ್ರು. ಅಂತಂತ ಜಾಗಗಳಿಗೆ ಹಾಕಿದ್ದೆ. ನೋಡೋಣ ಇವಾಗ ಏನಾಗಿದೆ. ತುಂಬ ಸೆಡ್ರು ಬೇರೆ ಆಗಿದೆ ನೋಡಿ. ಸಸಿ ಹಾಕಿದ್ದೀನಿ ನೋಡಿ, ಇಲ್ಲಿ ಕಾಣಿಸ್ತೈತೆ. ಇದು ಹಲಸಿನ ಸಸಿ, ಇದು ಚೆನ್ನಾಗಿದೆ. ನಮ್ಮ ಮನೆಯವ್ರು ಹೇಳಿದ್ದು ವರ್ಕ ಇದೆ, ಶೀತದ ಅಂಶ ಇದೆಯಲ್ಲ, ಚೆನ್ನಾಗೇ ಹುಟ್ಟಿದೆ. ಐತೆ ಇಲ್ಲೊಂದು. ತುಂಬ ಹಾಕಿದ್ದೀನಿ. ಎಲ್ಲೆಲ್ಲಿ ಹಾಕಿದ್ನೋ ಗೊತ್ತಲ್ಲ, ಇಲ್ಲಿಂದ ಹಿಡಿದು ಆ ಕಡೆ ಈ ಬೇಲಿ ಬಿಟ್ಟು ಆ ಕಡೆ ಎಲ್ಲ ಇದೆಯಲ್ಲ, ಆ ಕಡೆಗೂ ಹಾಕಿದ್ದೀನಿ.
ಅದು ಎಲ್ಲೆಲ್ಲಿ ಹಾಕಿದ್ನಿ ಅಂತ ನನಗೆ ಗೊತ್ತಿಲ್ಲ, ಮರ್ತೋಗೈತೆ. ಕೆಲವೊಂದು ಎಲ್ಲೆಲ್ಲಿ ಹಾಕಿದ್ದೆ ಅಂತ ಜ್ಞಾಪಕ ಐತೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ಇದು ಬಿಟ್ಟರೆ ಇಲ್ಲೇನು ಹಾಕಿಲ್ಲ. ಇನ್ನು ಆ ಕಡೆಗೆಲ್ಲ ಹಾಕಿದ್ದೀನಿ, ಅಲ್ಲಿ ಬರ್ತಾ ಜಾಗದಲ್ಲಿ ಆ ಕಡೆ ಬದಿಗೊಂದು ಈ ಕಡೆ ಬದಿಗೂ ಎಲ್ಲ ಹಾಕಿದ್ದೀನಿ. ನನಗೆ ಗೊತ್ತಾಗ್ತಿಲ್ಲ ಎಲ್ಲೆಲ್ಲಿ ಹಾಕಿದ್ನಿ ಅಂತ. ಪಾಪು ಅಳ್ತಾವನೆ, ಈಗ ಪಾಪನ ತಗೋ ಹೋಗ್ಬೇಕೀಗ. ಬಂದೆ. ಹಾಗೆ ನಮ್ಮ ಮನೆಯವ್ರು ಅವರೆಕಾಳು ಹಾಕಿದ್ರು, ನಾನು ಗೊಬ್ಬರ ಎಸ್ದೆ. ನಾನು ಅವರೆಕಾಳು ಹಾಕಿದರೆ ಹೆಂಗೆ ಎರಚೋದು ಅಂತ ಗೊತ್ತಿರಲಿಲ್ಲ, ಎರಚ್ಬಿಟ್ಟು ಹಾಕ್ತದೆ, ಸಾಲಿಗೆ ಹಾಕಲಿಲ್ಲ. ಅದರಿಂದ ನಮ್ಮ ಮನೆಯವರೇ ಹಾಕಿದ್ರು ಅವರೆಕಾಳು, ಎರ್ಚ್ಕೊಂಡವರು. ನಾನು ಅದರಿಂದ ಗೊಬ್ಬರ ಹಾಕ್ಕೊಂಡು ಹೋದೆ. ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್.